ಮಾರ್ತಳೆಂಬ ಸಹೋದರಿ ಯೇಸುಸ್ವಾಮಿಯನ್ನು ತನ್ನ ಮನೆ ಒಳಗಡೆ ಅಂಗೀಕರಿಸಿಕೊಂಡಳು. ಆದರೆ ಮರಿಯಳೆಂಬ ಒಂದು ಸಹೋದರಿ, ಆಕೆ ಏನು ಮಾಡ್ತಾ ಇದ್ಲಂತೆ, ಯೇಸುಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಳಿತು ಆತನು ಹೇಳ್ತಾ ಇದ್ದಂತಹ ವಾಕ್ಯಗಳನ್ನು ಒಂದೊಂದು ಶಬ್ದವನ್ನು ಕೂಡ ಗಮನ ಕೊಟ್ಟು ಕೇಳ್ತಾ ಇದ್ಲಂತೆ. ಯೇಸುಸ್ವಾಮಿ ಪ್ರಾಮುಖ್ಯತೆ ಕೊಟ್ಟಿದ್ದು ಮರಿಯಳು ಮಾಡುತ್ತಿದ್ದಂತಹ ಒಂದು ಕಾರ್ಯಕ್ಕೆ. ಮಾರ್ತಳು ಮಾಡ್ತಾ ಇದ್ದಿದ್ದು ಕೂಡ ಸರಿನೇ, ಆದರೆ ಮರಿಯಳು ಆರಿಸಿಕೊಂಡಿರುವುದು ಉತ್ತಮವಾದಂಥ ಕಾರ್ಯ. ಆ ಭಾಗ ಯಾವುದು? ಆಕೆ ಮಾಡ್ತಾ ಇದ್ದಿದ್ದೇನು? ಯೇಸುಸ್ವಾಮಿಯ ಸನ್ನಿಧಿಯಲ್ಲಿ ಪಾದಗಳ ಬಳಿಯಲ್ಲಿ ಕುಳಿತು ಆತನೊಟ್ಟಿಗೆ ಸಮಯ ಕಳೆಯುತ್ತಿದ್ದು, ಆತನ ವಾಕ್ಯಗಳನ್ನು ಕೇಳುತ್ತಿದ್ದು, ಆತನ ಹತ್ತಿರ ಇದ್ದಂತಹ ಒಂದು ವಿಷಯ. ಗಾಡ್ ವಾಂಟ್ಸ್ ಯು ಮೋರ್ ದ್ಯಾನ್ ಯುವರ್ ಸರ್ವಿಸ್. ನೀವು ದೇವರಿಗೋಸ್ಕರ ಮಾಡಲಿರುವಂತಹ ಸೇವೆ ಇದೆಯಲ್ಲ, ಆ ಸೇವೆಗಿಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಆತನು ಇಷ್ಟಪಡುವ ಆತನಾಗಿದ್ದಾನೆ. ಅನೇಕರು ದೇವರಿಗೂ ಮತ್ತು ಸೇವೆಗೂ ವ್ಯತ್ಯಾಸವಿಲ್ಲದೆ ಜೀವಿಸ್ತಾ ಇದ್ದಾರೆ. ಮಾರ್ತಳು ಮಾಡ್ತಾ ಇದ್ದಿದ್ದು ಸೇವೆ, ಮರಿಯಳು ಮಾಡ್ತಾ ಇದ್ದಿದ್ದು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದು, ಕರ್ತನ ಸನ್ನಿಧಿಯಲ್ಲಿ ಕುಳಿತಿದ್ದು, ಕರ್ತನ ಸನ್ನಿಧಿಯಲ್ಲಿ ಸಮಯ ಕಳೆಯುತ್ತಿದ್ದುದು. ಆ ಒಂದು ಹಾಡಿನಲ್ಲಿ ನಾವು ಹಾಡಿದೆವು, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ. ಈ ಉತ್ತಮವಾದಂತಹ ಭಾಗವನ್ನು ಮರಿಯಳು ಆಯ್ಕೆ ಮಾಡಿಕೊಂಡಳು. ಆಕೆ ಕೂಡ ಹೇಳ್ತಾ ಇದ್ದಿದ್ದು ತನ್ನ ಮನಸ್ಸಿನಲ್ಲಿ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ಸಾಕು, ಸಾಕು ನನಗೆ. ಪ್ರೀತಿಯ ಸಹೋದರನೇ, ಸಹೋದರಿಯೇ, ನಾವು ದೇವರ ಸೇವೆಯನ್ನು ಮಾಡಬೇಕಾ? ಹೌದು, ನಾವು ಮಾಡಬೇಕು. ದೇವರ ಸೇವೆಯನ್ನು ಮಾಡಬೇಕು. ಓಡೋಡಿ ಮಾಡಬೇಕಾ? ಹೌದು, ಮಾಡಬೇಕು. ಆದರೆ ನಾವು ಮಾಡುವಂಥ ಸೇವೆ ಒತ್ತಡದಿಂದ ಬರಬಾರದು. ನಮ್ಮ ಸೇವೆ ಅನ್ನುವುದು ಕರ್ತನೊಟ್ಟಿಗೆ ಇರುವಂತಹ ಸಂಬಂಧದಿಂದ ಅದು ಹೊರ ಹೊಕ್ಕಿ ಬರಬೇಕು. ನನ್ನ ಸೇವೆ ಮಾಡದೆ ಹೋದರೆ ದೇವರು ನನಗೆ ಶಿಕ್ಷೆ ಕೊಟ್ಬಿಡ್ತಾರೆ. ಪಾಸ್ಟ್ರು ಹೇಳ್ತಾ ಇರ್ತಾರೆ, ನಾವು ಸೇವೆ ಮಾಡಬೇಕು, ನಾವು ಅದನ್ನು ಮಾಡಬೇಕು, ನಾವು ಇದನ್ನು ಮಾಡಬೇಕು. ಎಸ್, ಸೇವೆ ಮಾಡಬೇಕು. ಆದರೆ ಆ ಸೇವೆ ಅನ್ನುವುದು ನಾವು ಒತ್ತಡದಿಂದ ಮಾಡಬೇಕಾಗಿರುವಂಥ ಒಂದು ಕಾರ್ಯ ಅಲ್ಲ. ಮೊದಲು ನಾವು ಮಾಡಬೇಕಾಗಿರೋದು ಮರಿಯಳು ಮಾಡಿದಂಥ ಕಾರ್ಯ, ನಂತರ ನಾವು ಮಾಡಬೇಕಾಗಿರುವುದು ಸೇವೆ. ಆ ಸೇವೆ ಅನ್ನುವುದು ಆಟೋಮ್ಯಾಟಿಕ್ ಆಗಿ ನಮ್ಮ ಹೃದಯದಿಂದ ಬರಬೇಕು. ನಾನು ಓಡೋಡಿ ಸೇವೆ ಮಾಡಬೇಕು ಎಂಬ ಒಂದು ಒತ್ತಡ ನನ್ನ ಮೇಲೆ ಇದ್ದಾಗ ನಾವು ಮಾಡುವುದಲ್ಲ. ನಾನು ಹೇಳ್ತೇನೆ, ಪ್ರೀತಿಯ ಸಹೋದರನೇ, ಸಹೋದರಿ, ಅನೇಕ ಸಂಸ್ಥೆಗಳಲ್ಲಿದ್ದು ಸೇವೆ ಮಾಡ್ತಾ ಇದ್ದಾರಲ್ಲ, ಅವರು ಒತ್ತಡದಲ್ಲಿ ಬಂದು ಮಾಡ್ತಾ ಇದ್ದಾರೆ. ಸಂಬಳಕ್ಕೋಸ್ಕರ ಮಾಡ್ತಾ ಇದ್ದಾರೆ, ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ, ಹೆಸರಿಗೋಸ್ಕರ ಮಾಡ್ತಾ ಇದ್ದಾರೆ, ಪುಲ್ಪಿಟ್ಗೋಸ್ಕರ, ಮೈಕ್ಗೋಸ್ಕರ, ಪವರ್ಗೋಸ್ಕರ. ಎಲ್ಲರೂ ಕೂಡ ನನಗೆ ಪಾಸ್ಟರ್ ಎಂಬುದಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಆ ಗೌರವಕ್ಕೋಸ್ಕರ ಈ ಎಲ್ಲ ಹಲವಾರು ಈ ಒಂದು ಲೋಕದ ಕಾರಣಗಳಿಗೋಸ್ಕರ ಸೇವೆ ಮಾಡುವಂಥವರುಂಟು. ಅನೇಕ ಸಂಸ್ಥೆಗಳಲ್ಲಿ ಆ ಸಂಸ್ಥಾಪಕರು ಮತ್ತು ಸಂಸ್ಥೆಯಲ್ಲಿರುವಂತಹ ಹಿರಿಯ ಸಭಾಪಾಲಕರು ಮತ್ತು ಅವರ ನಾಯಕತ್ವದಲ್ಲಿರುವಂತಹ ಜನರು ಅವರಿಗೆ ಕೇಳುತ್ತಾರೆ, ನೀನು ಇವತ್ತು ಸೇವೆ ಮಾಡ್ದ ಇಲ್ವಾ, ನೀನು ಹೋದ ಇಲ್ವಾ ಎಂಬುದಾಗಿ. ಅದು ತಪ್ಪಾ? ಇಲ್ಲ, ತಪ್ಪಿಲ್ಲ.
ನಾವು ಅಕೌಂಟಬಿಲಿಟಿ ಅಂದರೆ ಲೆಕ್ಕ ಕೊಡುವುದು. ಯಾರಿಗಾದರೂ ನಮ್ಮ ಮೇಲೆ ಆತ್ಮಿಕ ತಂದೆ ತಾಯಿಗಳು ಮತ್ತು ನಮ್ಮನ್ನು ದೇವರಲ್ಲಿ ನಡೆಸುವಂಥವರು ಇರಬೇಕು. ಅವರಿಗೆ ಲೆಕ್ಕ ಕೊಡುವುದು ತಪ್ಪಲ್ಲ. ಅವರು ನಮ್ಮನ್ನು ಉತ್ತೇಜನ ಮಾಡುವುದು, ಹೋಗು ನೀನು ಮಾಡು ಎಂಬುದಾಗಿ ಹೇಳುವುದು ತಪ್ಪಲ್ಲ. ಆದರೆ ಜೀವಿತವೆಲ್ಲ ನಾವು ಯಾರೋ ಹೇಳಿದ ಕಾರಣದಿಂದ ಅವರ ಅಂದರೆ ಯಾರು ಮನುಷ್ಯರ ಒತ್ತಡಕ್ಕೆ ನಾವು ಬಂದು ಸೇವೆ ಮಾಡ್ತಾ ಇರುವುದಾದರೆ ಅದು ದೇವರಿಗೆ ಇಷ್ಟವಾದ ಸೇವೆ ಅಲ್ಲ. ದೇವರು ಅಂಥ ಸೇವೆಯನ್ನು ಬಯಸುವುದೇ ಇಲ್ಲ. ದೇವರಿಗೆ ಅಂಥ ಸೇವೆ ಅಗತ್ಯವೇ ಇಲ್ಲ. ಏನು ಅಂದ್ಕೊಂಡಿದ್ದೀರಾ? ನೀವು ಸೇವೆ ಮಾಡದೆ ಹೋದರೆ ಆತನ ಸೇವೆ ನಡೆಯೋದಿಲ್ವಾ? ನಡೆಯುತ್ತೆ. ಮೊದಲು ಆತನು ಬಯಸುವುದೇನು ಗೊತ್ತಾ? ನಮ್ಮೊಟ್ಟಿಗೆ ಆತನಿಗೆ ಒಂದು ಸಂಬಂಧ ಬೇಕು. ಆತನ ಮಗು ನಾವಾಗಬೇಕು. ನಾವು ಆತನ ಬಳಿಗೆ ಬರಬೇಕು. ನಾವು ಆತನನ್ನು ನೆನೆಸಬೇಕು. ನಾವು ಆತನೊಟ್ಟಿಗೆ ಮಾತನಾಡಬೇಕು. ನಾವು ಆತನೊಟ್ಟಿಗೆ ಸಮಯ ಕಳೆಯಬೇಕು. ನಾವು ಆತನೊಟ್ಟಿಗೆ ಸಮಯ ಕಳೆಯುತ್ತಾ 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 ನಮ್ಮಲ್ಲಿ ಆಟೋಮ್ಯಾಟಿಕ್ ಆಗಿ ಆತನ ಸೇವೆ ಮಾಡುವಂತಹ ಆಸಕ್ತಿ ಅನ್ನೋದು ಬರುತ್ತದೆ. ನಾವು ಹೋಗುವ ಬರುವ ಸ್ಥಳಗಳೆಲ್ಲ ನಾವು ಸೇವೆನೇ ಮಾಡ್ತೀವಿ. ನಮ್ಮ ಜೀವಿತವೇ ಒಂದು ಸೇವೆಯಾಗಿ ಮಾರ್ಪಡುತ್ತದೆ. ಆಮೇಲೆ ಹಲ್ಲೆಲೂಯಾ, ಇದೊಂದು ದೊಡ್ಡ ಸತ್ಯ, ನಾವು ತಿಳಿದುಕೊಳ್ಬೇಕಾಗಿರುವಂತಹ ಒಂದು ಸತ್ಯ. ನಾವು ಒತ್ತಡಕ್ಕೆ ಬಂದು ಇತರ ಮನುಷ್ಯರ ಒತ್ತಡದಿಂದಾಗಲಿ ಅಥವಾ ದೇವರನ್ನು ನಾವು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾನು ಸೇವೆ ಮಾಡದೆ ಹೋದರೆ ದೇವರು ನನ್ನನ್ನು ಶಿಕ್ಷಿಸುತ್ತಾರೆ ಎಂಬ ಒಂದು ಒತ್ತಡದಲ್ಲಿ ಬಂದು ಸೇವೆ ಮಾಡುವಂಥ ಸೇವೆಯನ್ನು ದೇವರು ಬಯಸುವುದಿಲ್ಲ. ಅಂಥ ಸೇವೆಯನ್ನು ನಾವುಗಳು ಮಾಡುತ್ತಿರುವುದಾದರೆ ಸ್ಟಾಪ್, ನಿಲ್ಲಿಸಿರಿ. ಅಂಥ ಸೇವೆಯನ್ನು ನಾವು ಮಾಡುತ್ತಿರುವುದಾದರೆ ಅಂಥ ಒಂದು ಸೇವೆಯನ್ನು ನಿಲ್ಲಿಸಿರಿ. ದೇವರು ಅಂಥ ಸೇವೆಯನ್ನು ಬಯಸುವುದಿಲ್ಲ. ಮೊಟ್ಟ ಮೊದಲನೇದಾಗಿ ಆತನು ಬಯಸುವುದೇನೆಂದರೆ, ನೀನು ಮಾಡುತ್ತಿರುವಂಥ ಸೇವೆಗಿಂತ ಮುಂಚೆ ನನಗೆ ನೀನು ಬೇಕು, ನನ್ನ ಮಗನೇ, ನನ್ನ ಮಗಳೇ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದರೆ ಈ ದಿನದಲ್ಲಿ ನಮ್ಮನ್ನು ನಾವೇ ಒಪ್ಪಿಸಿಕೊಡುವ ಈ ದಿನದಿಂದ, ಅಪ್ಪ ನಿನ್ನನ್ನು ಪ್ರೀತಿಸುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನಿನ್ನೊಟ್ಟಿಗೆ ಸಮಯವನ್ನು ಕಳೆಯುವುದಕ್ಕೋಸ್ಕರ ನಾನು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಮತ್ತೊಂದು ವಿಷಯ ನಾನು ಹೇಳಲು ಬಯಸ್ತೇನೆ. ದೇವರೊಟ್ಟಿಗೆ ಸಮಯ ಕಳೆಯುವುದು ಅಂದರೆ ಏನು? ಬೆಳಗ್ಗೆ ಎದ್ದು 10 ನಿಮಿಷ 15 ನಿಮಿಷ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಓದಿ ಹಾಫ್ ಆನ್ ಅವರು ಇಲ್ಲ 1 ಅವರು ಅಥವಾ 10 ನಿಮಿಷ ಪ್ರಾರ್ಥನೆ ವಾಕ್ಯ ಓದಿ ಮಾಡಿ ಮುಗಿಸಿ ಬಿಟ್ಬಿಡೋದು, ಅದಲ್ಲ ನಾನು ಹೇಳ್ತಾ ಇರೋದು. ಅದನ್ನು ನಾವು ಒಂದು ಸಂಪ್ರದಾಯವಾಗಿ ಮಾಡ್ತಾ ಇರೋದಾದರೆ ಅದು ತಪ್ಪ? ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯಾವುದು ತಪ್ಪಲ್ಲ, ನಾನು ಹೇಳ್ತಾ ಇರೋದು ಅದೆಲ್ಲ ಕರೆಕ್ಟೇ, ಎಲ್ಲ ಒಳ್ಳೆಯದೇ, ಎಲ್ಲ ಬೇಕಾಗಿರೋದು. ನೀವು 1 ಅವರಲ್ಲ 2 ಅವರು ಕೂಡ ಹೋದ್ರಿ. ಆದರೆ ಗಮನ ಕೊಡಿ, ನಾವು ಮಾಡ್ತಾ ಇರೋದು ನಾವು ಒತ್ತಡದಲ್ಲಿ ಬಂದು ಮಾಡುವುದಲ್ಲ. ನಾನು ಮಾಡಬೇಕು ಅನ್ನುವಂತಹ ಒಂದು ಒತ್ತಡಕ್ಕೆ ಬಂದು ನಾವು ಮಾಡುವುದಲ್ಲ. ಈ ದಿನದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವ, ಆತನೊಟ್ಟಿಗೆ ಸಮಯವನ್ನು ಕಳೆಯುವುದಕ್ಕೋಸ್ಕರ. ಯಾವಾಗ? ಬೆಳಗ್ಗೆ ನೀವು ಪ್ರಾರ್ಥನೆ ಮಾಡ್ತೀರಲ್ಲ ಆವಾಗಲೂ ಕೂಡ, ಅದಾದ ಮೇಲೂ ಕೂಡ, ನಾವು ಎಲ್ಲೇ ಹೋದರೂ ಕೂಡ, ಎಲ್ಲೇ ಬಂದರೂ ಕೂಡ, ಅಪ್ಪ ನಿನಗೆ ಸ್ತೋತ್ರ, ನನ್ನೊಟ್ಟಿಗಿರುವುದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯ ಹೇಳ್ತದಲ್ಲ, ಎಡೆ ಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಯಾವಾಗಲೂ ಹೇಗೆ ಪ್ರಾರ್ಥನೆ ಮಾಡೋಕ್ಕಾಗುತ್ತೆ? ನಾನ್ ಸ್ಟಾಪ್, ಪ್ರೇ ಆಲ್ವೇಸ್. ದೇವರ ವಾಕ್ಯ ಹೇಳುತ್ತೆ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ. ಹಾಗಾದರೆ ಏನು ಮಾಡಬೇಕು? ನಾವು ನಮ್ಮ ಕೆಲಸ ಕಾರ್ಯ ಬಿಸ್ನೆಸ್ಸು ಎಲ್ಲ ಬಿಟ್ಟು ಒಂದು ರೂಮಲ್ಲಿ ಲಾಕ್ ಮಾಡಿಕೊಂಡು ನಾವು ಬರೀ ಪ್ರಾರ್ಥನೆ ಮಾಡ್ತಾ ಇರಬೇಕಾ? ಅದು ಸಾಧ್ಯ ಕೂಡ ಇಲ್ಲ. ಆ ರೀತಿಯಾಗಿ ವಾಕ್ಯ ಹೇಳ್ತಾನೂ ಇಲ್ಲ. ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಮಾತನಾಡುವುದೇ ಪ್ರಾರ್ಥನೆ. ಆದರೆ ಅನೇಕರ ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗೆ ಮಾತನಾಡುವುದೇನೂ ಇಲ್ಲ. ದೇವರಿಗೆ ಏನೆಲ್ಲ ತಿಳಿಸ್ಬೇಕು ಅದನ್ನು ಮಾತ್ರ ತಿಳಿಸ್ಬಿಟ್ಟು ಓಕೆ ಬಾಯ್ ಹೇಳಿ ಹೋಗ್ತಾ ಇರ್ತೀವಿ. ಏನೇನು ಹೇಳಬೇಕೋ ಅದನ್ನೆಲ್ಲ ನಾನು ಹೇಳಿ ಮುಗಿಸ್ಬಿಡ್ತೀನಿ, ಹೋಗ್ತಾ ಇರ್ತೀನಿ ನಾನು.
ಅಪ್ಪ ನನಗೆ ಅದು ಬೇಕು, ನನಗೆ ಇದು ಬೇಕು, ಇವತ್ತು ನಾನು ಈ ಕೆಲಸ ಆ ಕೆಲಸ, ಇದು ಅದು ಇದು 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 ಅದು ತಪ್ಪಾ? ಇಲ್ಲ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ತಪ್ಪಲ್ಲ. ಬಟ್ ಮೊದಲು ನಾವು ಮಾಡಬೇಕಾಗಿರುವಂಥ ಕಾರ್ಯ, ನಮ್ಮನ್ನು ನಾವೇ ಒಪ್ಪಿಸಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಕರ್ತನೊಟ್ಟಿಗೆ ಸಮಯವನ್ನು ಕಳೆಯುವುದಕ್ಕೋಸ್ಕರ. ಆ ಸಮಯವನ್ನು ಕಳೆಯುವಾಗ ನಾವು ಎಂತಹ ಸಮಯ, ನಾನು ಹೇಳಿದ ಪ್ರಕಾರವಾಗಿ ಪ್ರಾರ್ಥನೆಯ ಸಮಯದಲ್ಲಿಯೂ, ಬೈಬಲ್ ಓದುವಂಥ ಸಮಯದಲ್ಲಿಯೂ, ಕೆಲಸ ಮಾಡುವಂಥ ಸಮಯದಲ್ಲಿಯೂ ಕೂಡ, ಮತ್ತು ನಾವು ಜರ್ನಿಯಲ್ಲಿರುವಾಗಲೂ ಕೂಡ, ನಾವು ಒಂದು ವೇಳೆ ಬಸ್ಸಲ್ಲಿರ್ಬೋದು, ಕಾರಲ್ಲಿರ್ಬೋದು, ಟೂ ವೀಲರಲ್ಲಿರ್ಬೋದು, ಆಟೋನಲ್ಲಿರ್ಬೋದು, ಇನ್ನೊಂದರಲ್ಲಿರ್ಬೋದು, ನಾವು ಎಲ್ಲೋ ಹೋಗ್ತಾ ಇರ್ಬೋದು, ಎಲ್ಲಿಂದಲೋ ಬರ್ತಾ ಇರ್ಬೋದು, ನಾವು ಮನೆ ಕೆಲಸ ಮಾಡ್ತಾ ಇರ್ಬೋದು, ಆಚೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನಾವು ಏನೇ ಅಡಿಗೆ ಮಾಡ್ತಾ ಇರ್ಬೋದು, ನಾವು ಕಸ ಗುಡಿಸ್ತಾ ಇರ್ಬೋದು, ಮನೆ ಕ್ಲೀನ್ ಮಾಡ್ತಾ ಇರ್ಬೋದು. ಓಕೆ, ನಾವು ಏನೇ ಮಾಡ್ತಾ ಇದ್ರೂ ಕೂಡ ಎಲ್ಲ ಸಮಯದಲ್ಲಿ ನಾವು ದ ಅವೇರ್ನೆಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್, ಅಂದರೆ ಕರ್ತನ ಪ್ರಸನ್ನತೆ ಇದೆ ಎಂಬ ಒಂದು ಜಾಗರೂಕತೆಯಲ್ಲಿ ನಾವು ಜೀವಿಸಬೇಕು. ಕರ್ತನು ನನ್ನೊಟ್ಟಿಗೆ ಇದ್ದಾನೆ ಎಂಬ ಒಂದು ನೆನಪಿನಲ್ಲಿ ನಾವು ಜೀವಿಸಬೇಕು. ಆಗ ನಾವು ಆತನೊಟ್ಟಿಗೆ ನಮ್ಮ ಸಮಯವನ್ನು ಕಳೆಯುತ್ತಾ ಇದ್ದೇವೆ. ಆ ವಾಕ್ಯವು ಹೇಳುವಾಗ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ, ಅದೇ ಅದರ ಅರ್ಥ. ಹಲ್ಲೆಲೂಯಾ. ಆಗ ಇವತ್ತು ಒಂದು ಸತ್ಯ ನಾವು ಅರ್ಥ ಮಾಡಿಕೊಳ್ತಾ ಇದ್ದೀವಿ. ನಾವು ಸಭೆಗೆ ಬರುವುದಕ್ಕಿಂತ ಹೆಚ್ಚಾಗಿ, ನಾವು ಸೇವೆ ಮಾಡುವುದಕ್ಕಿಂತ ಹೆಚ್ಚಾಗಿ, ನಾವು ಹೋಗಿ ಸುವಾರ್ತೆ ಸಾರುವುದಕ್ಕಿಂತ ಹೆಚ್ಚಾಗಿ, ನಾವು ಇತರ ಏನೇ ಸೇವೆಗಳನ್ನು ನಾವು ಮಾಡಿದರೂ ಕೂಡ, ಏನೆಲ್ಲ ನಾವು ಮಾಡಿದರೂ ಕೂಡ, ಎಲ್ಲ ಕಾರ್ಯಗಳಿಗಿಂತ ಹೆಚ್ಚಾಗಿ ದೇವರು ಬಯಸುವುದು ನಮ್ಮೊಟ್ಟಿಗೆ ಆತನು ಒಂದು ಸಂಬಂಧವನ್ನು ಇಟ್ಟುಕೊಳ್ಳಲು ಆತನು ಬಯಸುತ್ತಾನೆ. ಆತನು ನಮ್ಮೊಟ್ಟಿಗೆ ಸಮಯ ಕಳೆಯುವುದಕ್ಕೋಸ್ಕರ ಆತನು ಬಯಸುತ್ತಾನೆ. ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಅಪ್ಪ, ಇವತ್ತಿನಿಂದ ನಿನ್ನನ್ನು ಪ್ರೀತಿಸುವುದಕ್ಕೆ, ನಿನ್ನೊಟ್ಟಿಗೆ ಸಮಯ ಕಳೆಯುವುದಕ್ಕೆ, ನಿನ್ನ ಜೊತೆಯಲ್ಲಿರುವುದಕ್ಕೆ, ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ, ನಿನ್ನೊಟ್ಟಿಗೆ ಮಾತನಾಡುವುದಕ್ಕೆ. ಅನೇಕರು ಕೇಳ್ತಾರೆ, ದೇವರ ಸ್ವರನ ಕೇಳೋದು ನನಗೆ ಗೊತ್ತಿಲ್ಲ ಪಾಸ್ಟ್ರೇ. ಹೇಗೆ ದೇವರ ಸ್ವರ ಕೇಳೋದು? ದೇವರ ಸ್ವರ ಕೇಳಬೇಕು ಅಂದರೆ ಸತ್ಯವೇದ ತೆಗಿರಿ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಸಿಂಪಲ್. ಕೆಲವರು ಏನು ಅಪೇಕ್ಷೆ ಮಾಡ್ತಾರೆ ಅಂದರೆ, ದೇವರು ನೇರವಾಗಿ ನನ್ನ ಕಿವಿಯಲ್ಲಿ ಮಾತಾಡಬೇಕು. ನೀವೆಷ್ಟು ಗಟ್ಟಿಯಾಗಿ ಕಣ್ಣು ಮುಚ್ಚಿದ್ರು ಅಷ್ಟೇ. ಹಾಗಾದ್ರೆ ಏನು ದೇವರು ಮಾತಾಡ್ತಾ ಇಲ್ವಾ? ಮಾತಾಡ್ತಾ ಇದ್ದಾರೆ. ಈವಾಗಲೂ ಆತನು ಮಾತಾಡ್ತಾ ಇದ್ದಾನೆ, ಯಾವಾಗಲೂ ಆತನು ಮಾತನಾಡ್ತಾ ಇದ್ದಾನೆ, ಎಲ್ಲ ಸಮಯದಲ್ಲೂ ಆತನು ಮಾತನಾಡ್ತಾನೆ. ಆದರೆ ನಾವು ಆತನ ಸ್ವರವನ್ನು ಕೇಳುವಂಥ ಸ್ಥಿತಿಯಲ್ಲಿಲ್ಲ. ಆದ ಕಾರಣ ದೇವರು ಹಾಗೆ ನಾವು ಇದ್ದು ಬಿಡಬಾರದು ಎಂಬುದಾಗಿ ಆತನ ವಾಕ್ಯವನ್ನು ಕೊಟ್ಟಿದ್ದಾನೆ. ನಾವು ನೋಡಿ, ಮುಟ್ಟಿ, ನಾವು ಓದಿ ತಿಳಿದುಕೊಳ್ಳುವಂತಹ, ಕೇಳುವಂತಹ ಒಂದು ವಾಕ್ಯವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಆತನಿಗೆ ಗೊತ್ತು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಸಾರಿ ಆತನ ಸ್ವರವು, ಆತನು ಮಾತನಾಡಿದರೂ ಕೂಡ ಆತನ ಸ್ವರವನ್ನು ಕೇಳುವಂತಹ ಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಎಂಬುದಾಗಿ ಆತನಿಗೆ ಗೊತ್ತು. ಅದಕ್ಕೋಸ್ಕರವೇ ಆತನು ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ಆಗ ದೇವರ ವಾಕ್ಯ ಏನಕ್ಕೋಸ್ಕರ ಓದಬೇಕು? ಆತನ ಸ್ವರ ಕೇಳೋದಕ್ಕೋಸ್ಕರ, ದೇವರು ನನ್ನೊಟ್ಟಿಗೆ ಮಾತನಾಡಬೇಕು ಅನ್ನೋದಕ್ಕೋಸ್ಕರ. ಏನೋ ಕಾಟಾಚಾರಕ್ಕೋಸ್ಕರ ಅಲ್ಲ. ವರ್ಷಕ್ಕೊಂದು ಸಾರಿ ಬೈಬಲ್ ಮುಗಿಸ್ಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಅಲ್ಲ. ಮುಗಿಸೋದು ತಪ್ಪ? ನೋ, ಅಗೇನ್ ತಪ್ಪಲ್ಲ. ಇವೆ ಯಾವುವು ಕೂಡ ತಪ್ಪಲ್ಲ, ಎಲ್ಲ ಸರಿನೇ. ಆದರೆ ನಾವು ಅದನ್ನು ಯಾತಕ್ಕೋಸ್ಕರ ಮಾಡ್ತೀವಿ ಅನ್ನೋದೇ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಯಾವ ಒಂದು ಮನೋಭಾವದಲ್ಲಿ ಅದನ್ನು ನಾವು ಮಾಡ್ತಾ ಇದ್ದೇವೆ, ಎಂತಹ ಒಂದು ಮನಸ್ಸಿನಲ್ಲಿ ಇದ್ದುಕೊಂಡು ನಾವು ಆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯ. ದೇವರ ವಾಕ್ಯವನ್ನು ನಾವು ಓದುವಾಗ ದೇವರ ಸ್ವರವನ್ನು ನಾನು ಕೇಳಬೇಕು ಅನ್ನುವಂತಹ ಒಂದು ಮನೋಭಾವದೊಟ್ಟಿಗೆ ನಾವು ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಕೇಳಬೇಕು. ಓದುವವರು ಓದ್ರಿ, ಬರದೇ ಇರುವವರು ದೇವರ ವಾಕ್ಯನ ಕೇಳ್ರಿ. ಇವತ್ತು ನಾನು ಅನೇಕರಿಗೆ ಹೇಳಲು ಬಯಸ್ತೇನೆ, ಯೂಟ್ಯೂಬ್ನಲ್ಲಿ ಮತ್ತು ಆನ್ಲೈನ್ನಲ್ಲಿ, ಮೊಬೈಲ್ಗಳಲ್ಲಿ ದೇವರ ವಾಕ್ಯ ಇದೆ. ದೇವರ ವಾಕ್ಯಗಳನ್ನ ಬಿಟ್ಟು ಬೇರೆ ಏನೇನೋ ನೋಡುವುದನ್ನು ಬಿಡ್ರಿ, ದೇವರ ವಾಕ್ಯಗಳನ್ನ ಕೇಳ್ರಿ. ಯಾಕೆಂದರೆ ದೇವರ ವಾಕ್ಯವನ್ನು ನಾವು ಕೇಳುವಾಗ, ದೇವರ ವಾಕ್ಯವನ್ನು ಓದುವಾಗ ದೇವರ ಸ್ವರವನ್ನು ನಾವು ಕೇಳುವುದಕ್ಕೆ ಸಾಧ್ಯ. ದೇವರ ಸ್ವರವನ್ನು ಕೇಳುವುದಕ್ಕೆ ಸಾಧ್ಯ. ಅದನ್ನೇ ಮರಿಯಳು ಮಾಡ್ತಾ ಇದ್ದಿದ್ದು.
ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಹೇಳಿದರು, ಅವಶ್ಯವಾಗಿರುವುದು ಒಂದೇ, ನಿಜವಾಗಿಯೂ ಅವಶ್ಯವಾಗಿರುವುದು ಒಂದೇ. ಎಲ್ಲ ಕಾರ್ಯಗಳು ಅಗತ್ಯ ಇದೆ, ಸೇವೆ ಅಗತ್ಯ ಇದೆ, ಇತರ ಕಾರ್ಯಗಳು ಅಗತ್ಯ ಇದೆ, ಎಲ್ಲ ಕಾರ್ಯಗಳು ಅಗತ್ಯ ಇದೆ. ಆದರೆ ನಿಜವಾಗಿಯೂ ಅಗತ್ಯವಿರುವುದು ಒಂದೇ. ಏನದು? ಆತನೊಟ್ಟಿಗೆ ಸಮಯ ಕಳೆಯುವುದು. ಯಾಕೆ ಪ್ರಿಯರೇ, ಈಗ ಒಂದು ಸಮಯದಲ್ಲಿ ನಾವು ಮುಕ್ತಾಯದ ಸಮಯಕ್ಕೆ ಬಂದಿದ್ದೇವೆ. ಯಾಕೆ ಅದೊಂದು ಸಾಕು? ಯಾಕೆಂದರೆ ಮೊದಲನೇ ಸ್ಥಾನವನ್ನು ನಾವು ಸರಿಪಡಿಸಿದರೆ ಎರಡನೇ, ಮೂರನೇ, ನಾಲ್ಕನೇ, ಐದನೇ ಸ್ಥಾನಗಳೆಲ್ಲ ಆಟೋಮೆಟಿಕ್ ಆಗಿ ಸರಿ ಆಗ್ತವೆ. ಹಲ್ಲೆಲೂಯಾ. ಓಕೆ, ಅದೊಂದು ಅವಶ್ಯ ನಮಗೆ. ಬೇರೆ ಎಲ್ಲ ಕಾರ್ಯಗಳು ಆಟೋಮ್ಯಾಟಿಕ್ ಆಗಿ ಸರಿ ಹೋಗ್ತವೆ. ಆಗ ದೇವರಿಗೆ ನಾವು ಮೊದಲನೇ ಸ್ಥಾನವನ್ನು ಕೊಟ್ಟು, ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವುದಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಟ್ಟು, ಪ್ರಾರ್ಥನೆಯಲ್ಲಿಯೂ ಆರಾಧನೆಯಲ್ಲಿಯೂ ದೇವರನ್ನು ನೆನೆಸಿ, ದೇವರ ವಾಕ್ಯದಲ್ಲಿ ನಾವು ಜ್ಞಾನೋಕ್ತಿಗಳು 3:6 ಕೊಟ್ಟಿರುವ ಪ್ರಕಾರವಾಗಿ ಆತನನ್ನೇ ಸ್ಮರಿಸಿ ಸಕಲ ಕಾರ್ಯಗಳನ್ನು ಮಾಡು, ಆಗ ಆತನು ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ಎಂಬುದಾಗಿ ಕೊಡಲ್ಪಟ್ಟಿದೆ. ಆಗ ನಾವೇನೇ ಮಾಡಿದರೂ ಕೂಡ ದಿನವನ್ನು ಪ್ರಾರಂಭಿಸುವುದು ಆತನೊಟ್ಟಿಗೆ ಪ್ರಾರಂಭಿಸಬೇಕು. ಅನೇಕರು ಏನು ಮಾಡ್ತಾರೆ ಅಂದರೆ, ಗುಡ್ ನೈಟ್ ಕೂಡ ಮೊಬೈಲ್ಗೆ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಕೂಡ ಮೊಬೈಲ್ಗೆ ಹೇಳ್ತಾರೆ. ರೈಟ್? ಓಕೆ, ಅದನ್ನು ಮಾಡಿದಿರಾ ಕಣ್ಣು ಬಿಟ್ಟ ತಕ್ಷಣ, ಅಪ್ಪ ಈ ದಿನಕ್ಕೋಸ್ಕರ ಸ್ತೋತ್ರ ಡ್ಯಾಡಿ, ಈ ದಿನ ನಾನು ನೋಡಿದ್ದೇನೆ, ಈ ದಿನದಲ್ಲಿ ನಾನು ಜೀವಂತವಾಗಿ ಎದ್ದಿದ್ದೇನೆ, ಉಸಿರಾಡ್ತಾ ಇದ್ದೇನೆ. ಈ ದಿನ ನೀನು ಕೊಟ್ಟಂತಹ ಒಂದು ಗಿಫ್ಟ್, ನೀನು ಕೊಟ್ಟಂತಹ ಒಂದು ಉಡುಗೊರೆ, ಈ ದಿನಕ್ಕಾಗಿ ಸ್ತೋತ್ರ. ಐ ಲವ್ ಯು ಡ್ಯಾಡಿ, ಐ ಲವ್ ಯು ಡ್ಯಾಡಿ. ಆತನಿಗೆ ಆ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಹಲ್ಲೆಲೂಯಾ. ಓಕೆ, ಅದನ್ನು ನಾವು ಮಾಡಿದರೆ ಬೇರೆ ಎಲ್ಲ ವಿಷಯಗಳು ಕೂಡ ದೇವರು ನೋಡಿಕೊಳ್ಳುತ್ತಾರೆ. ದೇವರು ಹೇಳುತ್ತಾರೆ, ಯುದ್ಧವು ನಿನ್ನದಲ್ಲ, ನನ್ನದು. ಈ ದಿನ ಹೇಗೆ ನಡೆಯಬೇಕು ಅನ್ನುವಂಥ ಚಿಂತೆ ನಿನಗೆ ಬೇಡ. ಯಾಕೆಂದರೆ ನಿನಗಾಗಿ ನಾನು ಚಿಂತಿಸುತ್ತೇನೆ, ನಿನ್ನನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ನಾನು ನಡೆಸುತ್ತೇನೆ. ಆಮೇನ್.